80 ಬಡಗಬೆಟ್ಟುವಿನಲ್ಲಿ ನಡೆಯುವ ಉಡುಪಿ ಕಂಬಳಕ್ಕೆ ಜಿಲ್ಲಾಡಳಿತದಿಂದ 6.3 ಎಕರೆ ಭೂಮಿ ಕಂಬಳ ಸಮಿತಿಗೆ ಹಸ್ತಾಂತರವಾಗಿಲ್ಲ. ಆದ್ದರಿಂದ ಫೆಬ್ರವರಿ 28ರಂದು ಕಾಪು ಶಾಸಕರ ನೇತೃತ್ವದಲ್ಲಿ ನಡೆದ ಕಂಬಳ ಕರೆಯ ಭೂಮಿ ಪೂಜೆ ಕಾನೂನು ಬಾಹಿರವಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಡುಪಿ ಕಂಬಳ ನಡೆಸುವುದಕ್ಕೆ ತನ್ನ ಅಭ್ಯಂತರವಿಲ್ಲ. ಆದರೆ ಅದು ಬಿಜೆಪಿ ಪಕ್ಷದ ಕಂಬಳ ಆಗಬಾರದು. ಜಿಲ್ಲಾಡಳಿತ ಕಂಬಳ ಆಗಬೇಕು. ಸ್ಥಳೀಯ ಜನರಿಗೆ ಕಂಬಳದಿಂದ ತೊಂದರೆ ಆಗದಂತೆ ಸೂಕ್ತ ವ್ಯವಸ್ಥೆ ಆಗಬೇಕು ಎಂದು ಒತ್ತಾಯಿಸಿದರು. ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಹೊರಡಿಸಿರುವ ನಿಷೇಧಾಜ್ಞೆಯನ್ನ ಉಲ್ಲಂಘಿಸಿ ಶಂಕುಸ್ಥಾಪನೆ ನಡೆಸಿದ್ದಾರೆ. ಶಾಸಕರು ತಮ್ಮ ಅಕ್ರಮಗಳನ್ನು ಮುಚ್ಚಿಹಾಕಲು ತನ್ನ ಮೇಲೆ ಆರೋಪವನ್ನ ಹೊರಿಸುತ್ತಿದ್ದಾರೆ. ಶಾಸಕರು ತಮ್ಮ ಕಾನೂನು ಬಾಹಿರ ಜೂಜು ನಡೆಸುವ ಹಿಂಬಾಲಕರಿಗಾಗಿ ಈ ಕಂಬಳವನ್ನ ನಡೆಸುತ್ತಿದ್ದಾರೆ. ಬಡಗಬೆಟ್ಟು ಪಂಚಾಯತ್ನಲ್ಲಿ ಬಡವರಿಗೆ 5 ಸೆಂಟ್ಸ್ ಭೂಮಿ ನೀಡದ ಶಾಸಕರು ಅರಣ್ಯ ಇಲಾಖೆಯ 6.30 ಎಕರೆ ಭೂಮಿಯಲ್ಲಿ ಕಂಬಳ ಮಾಡಲು ಹೊರಟಿದ್ದಾರೆ. ಅರಣ್ಯ ಇಲಾಖೆ ಕಾಯ್ದೆ ಉಲ್ಲಂಘಿಸಿದ್ದಕ್ಕಾಗಿ ಅರಣ್ಯ ಇಲಾಖೆ ಪ್ರಕರಣ ದಾಖಲಿಸಿಕೊಂಡಿದೆ. 40 ವರ್ಷಗಳಿಂದ 10 ಕುಟುಂಬಗಳು ಕೃಷಿ ಮಾಡಿಕೊಂಡು ವಾಸಿಸುತ್ತಿದ್ದಾರೆ. ಅವರಿಗೆ ಈ ಕಂಬಳದಿಂದ ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದರು. ಜವಾಬ್ದಾರನಾಗಿ ಮಾಡಲಾಗುವುದು. ಕಾಯ್ದಿರಿಸಿದ ಜಮೀನನ್ನು ವಿನಾಶಕಾರಿ ಅಥವಾ ಕಾಯಂ ಆಗಿ ಹಾನಿಕಾರಕವಾಗುವಂಥ ರೀತಿಯಲ್ಲಿ ಬಳಸತಕ್ಕದ್ದಲ್ಲ ಅನ್ನುವಂಥ ಷರತ್ತುಗಳನ್ನು ಇವತ್ತು ಹಾಕಿದ್ದಾರೆ. ಈ ಷರತ್ತುಗಳು ಇವತ್ತು ಒಂದು ರೀತಿಯಲ್ಲಿ ವಯಲೇಷನ್ ಆಗಿದೆ. ಕಾಯ್ದಿರಿಸಿದಂಥ ಜಾಗ ಅದು ಯೋಜನೆ ಇಲಾಖೆಗೆ ಸಂಬಂಧಪಟ್ಟದ್ದು. ಯೋಜನೆ ಇಲಾಖೆಯಿಂದ ಇವತ್ತು ಕಂಬಳ ಸಮಿತಿ ಅಂತೇಳಿ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯ ಹಸ್ತಾಂತರ ಆಗಲಿಲ್ಲ, ಆ ಜಮೀನು ಹಸ್ತಾಂತರ ಆಗಲಿಲ್ಲ. ಅಥವಾ ಯೋಜನೆ ಇಲಾಖೆ ಅಥವಾ ಜಿಲ್ಲಾಡಳಿತದಲ್ಲಿ ಯಾವುದೇ ರೀತಿಯ ತೀರ್ಮಾನ ಕೂಡ ಆಗಲಿಲ್ಲ. ಇವತ್ತು ಏಕಾಏಕಿಯಾಗಿ ಇವತ್ತು 6.30 ಜಾಗ ಮಾತ್ರ ಅಲ್ಲ, 13 ಎಕರೆ ಜಾಗದಲ್ಲಿ ಅತಿಕ್ರಮಣ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ಜಾಗದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇದರ ಸುತ್ತಮುತ್ತ ಒಂದು 10 ಕುಟುಂಬದವರು ಇವತ್ತು ಸಾಧಾರಣ 40 ವರ್ಷದಿಂದ ಆ ಜಾಗವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಕುಮ್ಕಿ ಅನ್ನುವಂಥ ಜಾಗ ಅಥವಾ ಸರ್ಕಾರಿ ಜಾಗ ಅನ್ನುವಂಥ ರೀತಿಯಲ್ಲಿ ತರಕಾರಿ ಕೃಷಿ ಮಾಡುವಂಥದ್ದು, ಕೃಷಿ ತೆಂಗು ಮಾಡುವಂಥದ್ದು ಅಥವಾ ಬೇರೆ ಬೇರೆ ಕೃಷಿ ಗೇರು ಇರ್ಬೋದು, ಬೇರೆ ಬೇರೆ ಕೃಷಿಯನ್ನು ಮಾಡ್ಕೊಂಡಿದ್ರು. ಅವರ ಅರ್ಜಿ ಇದೆ. 82ನೇ ಇಸ್ವಿಯಲ್ಲಿ ಅವರ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇವತ್ತು 83ನೇ ಇಸ್ವಿಯಲ್ಲಿ ಆ ಕಡತ ತಯಾರಾಗಿದೆ. 93ನೇ ಇಸ್ವಿಯಲ್ಲಿ ಅವರಿಗೆ ಮಂಜೂರಾತಿ ಆಗಿದೆ, ಆ ಜಾಗ ಮಂಜೂರಾತಿ ಆಗಿದೆ. ಇವತ್ತು NCR ನಂಬರ್ ಇದೆ. ಸಾಧಾರಣ ಒಂದು NCR ನಂಬರ್ 80 ರಾಜು ಶೆಟ್ಟಿ ಮತ್ತು ಸನ್ ಆಫ್ ಕುಟಿ ಶೆಟ್ಟಿ. NCR ನಂಬರ್ 80ರಲ್ಲಿ 4 ವಿಠಲ್ ನಾಯಕ್. NCR ನಂಬರ್ 80ರಲ್ಲಿ 10 ಶ್ರೀನಿವಾಸ್ ಪ್ರಭು. NCR ನಂಬರ್ 85 80ರಲ್ಲಿ 85 ಅಪ್ಪು ನಾಯ್ಕ್. NCR ನಂಬರ್ 80ರಲ್ಲಿ 9 ಪುಷ್ಪಾವತಿ. NCR ನಂಬರ್ 19ರಲ್ಲಿ ಸದಾನಂದ ನಾಯಕ್. ಇವರು ಎಲ್ಲರೂ ಕೂಡ ರತ್ನಾವತಿ ಇರ್ಬೋದು, ಅಪ್ಪು ಯಾನೆ ದಾಮೋದರ ಇರ್ಬೋದು, ಶ್ರೀನಿವಾಸ್ ಪ್ರಭು ಇರ್ಬೋದು, ಇವರೆಲ್ಲರೂ ಕೂಡ ಆ ಜಾಗದಲ್ಲಿ ಕೃಷಿ ಮಾಡಿಕೊಂಡು ತರಕಾರಿ ಮಾಡಿಕೊಂಡು. ಶ್ರೀಜಿತ್, V4 ನ್ಯೂಸ್, ಉಡುಪಿ.